ನಮ್ಮಿಂದ ಇಲ್ಲಿ ಯಾರಿಗೂ ತೊಂದರೆ ಆಗಲ್ಲ. ನಾವಿಲ್ಲಿ ನಗರದಲ್ಲಿರೋದಿಲ್ಲ, ನಾವಿಲ್ಲಿ ನಿಮ್ಮ ಮನೆಯಲ್ಲೂ ಇರೋದಿಲ್ಲ. ಮತ್ತೆ ಎಲ್ಲಿರ್ತೀರಿ ನೀವೆಲ್ಲ? ನಾವಿಲ್ಲೇ ಹತ್ತಿರದಲ್ಲಿರೋ ಸ್ಮಶಾನದಲ್ಲಿರ್ತೀವಿ ದೇವಿ. ನಾವು ದಿನ ಪ್ರಭುಗಳ ದರ್ಶನಕ್ಕಾಗಿ ಬರ್ತಾ ಇರ್ತೀವಿ. ಮತ್ತೆ ನಮ್ಮಲ್ಲಿ ಯಾರು ಕೂಡ ನಗರದಲ್ಲಿ ಓಡಾಡೋದೂ ಇಲ್ಲ. ನಾವು ಸ್ಮಶಾನದಲ್ಲೇ ಇರ್ತೀವಿ. ಆದ್ರೆ ನಮ್ಗೆ ಸ್ವಲ್ಪ ಊಟ ಕೊಟ್ಬಿಡಿ, ತುಂಬಾ ಹಸುವಾಗಿದೆ. ಅಯ್ಯೋ, ನಾನು ಮಾತಾಡ್ತಾ ಮರ್ತೇ ಬಿಟ್ಟೆ. ನಾನು ನಿಮ್ಮನ್ನೆಲ್ಲ ಕರೆಯೋಕೆ ಬಂದಿದ್ದು. ಊಟ ತಯಾರಾಗಿದೆ, ಬನ್ನಿ ಊಟ ಮಾಡಿ. ಬಾ ಶಿವ. ಇವನ್ ತಪಸ್ ಯಾವಾಗ ಪೂರ್ತಿ ಆಗುತ್ತೋ ಗೊತ್ತಾಗ್ತಿಲ್ಲ. ಅಮ್ಮ, ಅಣ್ಣನ ತಪಸ್ಸು ಯಾವಾಗ ಬೇಕಾದ್ರೂ ಮುಗಿಲಿ. ಈಗ ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಎಂತ ಪ್ರಶ್ನೆ? ಅಮ್ಮ, ಆ ಬಾಲಶಿವಂಗೆ ಅಷ್ಟು ಶಕ್ತಿ ಹೇಗಿದೆ ಅಂತ ತಿಳ್ಕೋಬೇಕಾಗಿದೆ. ನಾವು ಪ್ರತಿ ಸಲ ಅವನಿಂದ ಹೇಗ್ ಸೋಲ್ತೀವಿ? ಯಾಕಂದ್ರೆ ವಾಸ್ತವದಲ್ಲಿ ಅವನ್ ಮಹಾದೇವನೇ ಅಲ್ವಾ. ಮತ್ತೆ ಅವನ್ ಜೊತೆ ಇರೋದು ಅವನ್ ಶಕ್ತಿ ಪಾರ್ವತಿ. ಅವನ್ ಬಾಲಕನೇ ಇರಬಹುದು, ಆದ್ರೆ ಶಕ್ತಿ ಜೊತೆಯಲ್ಲಿರೋದ್ರಿಂದ ಅವನ್ ಶಕ್ತಿಶಾಲಿನೇ. ನಾವ್ ಅವನನ್ನ ಸೋಲಿಸ್ಬೇಕು ಅಂದ್ರೆ ಆ ಪಾರ್ವತಿಯಿಂದ ಅವನ್ ದೂರ ಆಗ್ಬೇಕು. ಹಾಗಾಗಿ ನನ್ ಮೊದಲನೇ ಗುರಿನೇ ಅವರಿಬ್ಬರನ್ನು ದೂರ ಮಾಡೋದು. ಮತ್ತೆ ನಾನು ಅವರಿಬ್ಬರನ್ನು ದೂರ ಮಾಡೇ ಮಾಡ್ತೀನಿ. ಅಲ್ಲಿ ನೋಡಿ, ನಾವ್ ಕಳ್ಸಿದ ದಾಸಿ ಬಂದಾಯ್ತು. ಯಾವ ಶುಭ ಸಮಾಚಾರ ತಂದೆ? ಬೇಗ ಹೇಳು. ಯಾರ್ಯಾರಿಗೆ ಮೃತ್ಯು ವರ ಕೊಟ್ ಬಂದೆ? ಎಲ್ರಿಗೂನಾ ಅಥವಾ 3 ಜನರಿಗ? ಯಾರಿಗೂ ಇಲ್ಲ. ಯಾರಿಗೂ ಇಲ್ವಾ? ಆದ್ರೆ ಯಾಕೆ? ಯಾಕಂದ್ರೆ ರಾಜ್ಕುಮಾರಿ, ಆ ನಾರಾಯಣನ ಗದೆ ಯಾರಿಗೂ ಮೃತ್ಯು ಕೊಡೋಕೆ ಬಿಡ್ಲಿಲ್ಲ. ಸಾವಿಂದ ನಾನೇ ಪಾರಾಗ್ ಬಂದಿದ್ದೀನಿ. ಅಲ್ಲಿಂದ ನೀನ್ ಪಾರಾಗ್ ಬಂದಿರ್ಬಹುದು, ಆದ್ರೆ ನನ್ ಕೈಯಿಂದ ನೀನ್ ಪಾರಾಗಕ್ಕಾಗಲ್ಲ. ಶಾಂತವಾಗಿರಿ. ಅಯ್ಯೋ ನಂದಿ, ಏನ್ ಮಾಡ್ತಿದ್ದೀರಾ? ಅಯ್ಯೋ ಶಾಂತವಾಗಿರಿ. ಸುಮ್ನೆ ಇರಿ, ಸುಮ್ನೆ ಕೂತ್ಕೊಳ್ಳಿ ಎಲ್ಲರೂ. ಇದೆಂಥ ಶಿಸ್ತು? ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ ಈಗ್ಲೇ. ನಂದಿ,
ದೇವಿ ಪಾರ್ವತಿ, ನಾನು ನಿಮ್ಗೆ ಮೊದಲೇ ಹೇಳಿದ್ದೆ, ಇದು ನನ್ನ ಮನೆ. ಇದನ್ನ ಕೈಲಾಸ ಮಾಡಬೇಡಿ. ಅಮ್ಮ, ನೀವಿಬ್ರೆ ಬಡಿಸಿ. ದೇವಿ, ಗೆಳೆಯ, ಇವ್ರಿಗೆಲ್ಲ ನೀವು ಊಟ ಬಡಿಸಿ. ನಾನು ನಿಮ್ಮ ಅಮ್ಮಂಗೆ ಊಟ ತಗೊಂಡು ಹೋಗ್ತೀನಿ. ಊಟ ತಂದಿದ್ದೀನಿ. ಸ್ವಲ್ಪ ಆದ್ರೂ ತಿನ್ನಿ. ಧನ್ಯವಾದ. ನನಗೆ ಹಸಿವಿಲ್ಲ. ನಿಮಗ್ ನನ್ ಮೇಲೆ ಕೋಪ ಇದೆ ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ನಿಮ್ ಪ್ರಕಾರ ನಾನು ನಿಮ್ ಮನೆ ಮತ್ತೆ ನಿಮ್ ಮಗನ್ನ ನಿಮ್ಮಿಂದ ಕಿತ್ಕೊಳ್ಳೋಕ್ ಬಂದಿದ್ದೀನಿ. ಆದ್ರೆ ಇದು ಸತ್ಯ ಅಲ್ಲ. ಇದನ್ ಬಿಟ್ರೆ ಯಾವ ಸತ್ಯ ಇದೆ ದೇವಿ ಪಾರ್ವತಿ? ಸತ್ಯ ಏನು ಅಂದ್ರೆ, ನಿಮ್ಮ ಮತ್ತೆ ನಮ್ಮ ಸಂಬಂಧಕ್ಕೆ ಕಾರಣನೇ ಒಂದು ತಪ್ಪು, ಅಥವಾ ಅದು ಕೇವಲ ಒಂದು ಸಂಯೋಗ ಅಷ್ಟೆ. ಈ ಸಂಯೋಗ ಆಗದೆ ಇದ್ದಿದ್ರೆ ನಿಮ್ಮ ಮಗ ಶಿವ ಯಾರು ಸ್ವಯಂಭೂ, ಅನಾದಿ, ನಿರಾಕಾರ ಆಗಿದ್ರು, ಅಜನ್ಮಿ ಆಗಿದ್ರು, ಅವರು ಸದಾ ನನ್ನ ಪತಿ ಮಹಾದೇವ ಆಗಿ ಆಗಿರ್ತಿದ್ರು. ಯಾವತ್ತೂ ನಿಮ್ಮ ಮಗ ಆಗ್ತಿರ್ಲಿಲ್ಲ. ಯಾಕಂದ್ರೆ ಈಶ್ವರ ಆಗಿದ್ರು ಕೂಡ ಅವರು ಮಾತೃತ್ವದ ಅನುಭವ ಬಯಸಿದ್ರು. ಮತ್ತೀಗ ಅವರು ಮತ್ತೆ ನಿಮ್ಮ ಪುತ್ರ ಶಿವನಿಂದ ಮಹಾದೇವ ಆಗಿ ಪರಿವರ್ತನೆ ಆದ್ರೆ ಆಗ್ಲೂ ಕೂಡ ನೀವೇ ಅವ್ರಿಗೆ ತಾಯಿ ಆಗಿರ್ತೀರ. ಯಾಕಂದ್ರೆ ಇಡೀ ಜಗತ್ತಲ್ಲೇ ಒಬ್ಬ ವ್ಯಕ್ತಿ ಎಲ್ಲಾನು ಬದಲಾಯಿಸಬಹುದು, ಆದ್ರೆ ಅವರ ತಂದೆ ತಾಯಿನ ಯಾರೂ ಬದಲಾಯಿಸೋದಕ್ಕಾಗಲ್ಲ. ಆದ್ರಿಂದ ನಿಮ್ ಹೃದಯದಲ್ಲಿ ಹುಟ್ಟಿರೋ ಈ ಭಯ, ಆತಂಕ, ಈ ಸಂದೇಹ ಎಲ್ಲಾನು ವ್ಯರ್ಥ ದೇವಿ ಅನಸೂಯ. ಒಬ್ಬ ಮಾತೆಯ ಪದವಿನ ಇಡೀ ಜಗತ್ತಿನಲ್ಲೇ ಇಲ್ಲಿವರೆಗೂ ಯಾರೂ ಕಿತ್ಕೊಳ್ಳೋಕೂ ಆಗಿಲ್ಲ, ಅನಂತ ಕಾಲದವರೆಗೂ ಯಾರೂ ಕಿತ್ಕೊಳ್ಳೋಕೂ ಆಗಲ್ಲ, ಸ್ವಯಂ ಆದಿಶಕ್ತಿಗೂ ಆಗಲ್ಲ. ಆದ್ರೆ ನೀವು ಇದನ್ನೇ ಬಯಸ್ತಿರಲ್ಲ ದೇವಿ ಪಾರ್ವತಿ, ನನ್ನ ಬಾಲಶಿವ ಮಹಾದೇವ ಆಗ್ಬೇಕು ಅಂತ. ಮತ್ತೆ ನೀವು ಅವನ ಜೊತೆ ಕೈಲಾಸಕ್ಕೆ ಹೋಗ್ಬೇಕು, ಶಾಶ್ವತವಾಗಿ. ಆದ್ರೆ ನಾನು ಹಾಗಾಗೋದಕ್ ಬಿಡಲ್ಲ. ಇದಕ್ಕೆ ಕಾರಣ ಬಾಲಶಿವನ್ ಮೇಲಿರೋ ಮೋಹ ಅಲ್ಲ. ಯಾಕಂದ್ರೆ ಆ ಬಾಲಶಿವನ್ಗೆ ತನ್ನ ಲೀಲೆ ತೋರಿಸ್ಬೇಕು. ತನ್ನ ಬಾಲಲೀಲೆಯಿಂದ ಜಗತ್ತಿನ ಕಲ್ಯಾಣ ಆಗ್ಬೇಕು. ಮಹಾದೇವನ ಬಾಲರೂಪದ ಉದ್ದೇಶನ ಅರ್ಥ ಮಾಡ್ಕೊಳ್ಳಿ ದೇವಿ ಪಾರ್ವತಿ. ಹಠ ಮಾಡಬೇಡಿ.
ಮತ್ತೆ ನನ್ನ ಬಾಲಶಿವನ್ನ ನನ್ನ ಹತ್ರನೇ ಇರೋಕ್ ಬಿಟ್ಬಿಡಿ. ಮತ್ತೆ ನಿಮ್ಮ ಈ ಗಣ ಪ್ರೇತ ಭೂತಗಳ ಜೊತೆ ಕೈಲಾಸಕ್ಕೆ ಹೊರಟೋಗಿ. ಇದು ನಿಮ್ಮ ಹತ್ರ ನಾನು ಮಾಡ್ತಾ ಇರೋ ಪ್ರಾರ್ಥನೆ ದೇವಿ ಪಾರ್ವತಿ. ನೀವು ನಿಮ್ಮ ಈ ಕಥೆಯಿಂದ ಏನ್ ಹೇಳೋಕ್ ಹೊರಟಿದ್ದೀರಾ ದೇವಿ ಅನಸೂಯ? ನಿಮ್ಮ ಮಗ ಶಿವ ಸ್ವತಃ ನನ್ನ ಇಲ್ಲಿ ಕರ್ಕೊಂಡ್ಬಂದಿತ್ತು. ನೀವೀಗ ಯಾರನ್ನು ದೂರ ಮಾಡ್ತಿದ್ದೀರಾ? ನಮ್ಮ ಜೋಡಿ ಸಂಪೂರ್ಣ ಜಗತ್ತಿನ ರಚನೆಗೂ ಮೊದಲೇ ಆಗಿದೆ. ಅದು ಜನ್ಮ ಜನ್ಮಾಂತರದ್ದು, ಯುಗಗಳ ಹಿಂದೆನೇ ಆಗೋಗಿದೆ. ನೀವು ಮಹಾಸತಿ, ಮೇಧಾವಿ, ಶಿಕ್ಷಣ ಪಡೆದವರು. ನೀವು ನಿಮ್ಮಲ್ಲೇ ಮಂಥನ ಮಾಡಿದ್ದೀರಾ? ನಿಮ್ಮ ಅಹಂಕಾರದಿಂದ ನೀವು ನಿಮ್ಮ ಮಾತೃತ್ವನ ಎಷ್ಟು ಸಂಕೀರ್ಣ ಮಾಡ್ತಿದ್ದೀರಾ ಅಂತ ನಿಮ್ಗೆ ಇದು ಅರ್ಥ ಆಗ್ತಿಲ್ಲ. ಹಣ್ಣಿಂದ ಬೀಜನ, ಬೇರಿಂದ ವೃಕ್ಷನ, ಆಕಾಶದಿಂದ ತಾರೆನ, ಆತ್ಮದಿಂದ ಪರಮಾತ್ಮನನ್ನ, ಪ್ರಕೃತಿಯಿಂದ ಪುರುಷನ, ಮತ್ತೆ ಶಿವನಿಂದ ಅವನ ಶಕ್ತಿನ ಯಾವತ್ತೂ ದೂರ ಮಾಡೋದಕ್ಕಾಗಲ್ಲ. ನಿಮ್ಮೀ ಪ್ರಯತ್ನನೇ ವ್ಯರ್ಥ ದೇವಿ ಅನಸೂಯ. ಆದ್ರಿಂದ ಇವತ್ತು ಆದಿಶಕ್ತಿ ರೂಪದಲ್ಲಿ ನಾನು ನಿಮಗೆ ಎಚ್ಚರಿಕೆ ಕೊಡ್ತಿದ್ದೀನಿ ದೇವಿ ಅನಸೂಯ. ಒಂದನ್ನ ಇವತ್ತೇ ನೀವು ನಿಶ್ಚಯ ಮಾಡ್ಕೋಬೇಕು. ನಿಮ್ಮಿ ಅಹಂಕಾರ, ಸ್ವಾರ್ಥ ಮತ್ತೆ ಈ ಮೋಹದ ಸಾಧನೆಗೆ ನೀವಿನ್ನು ಎಷ್ಟು ವರ್ಷ ಬಾಲಶಿವನ್ನ ನಿಮ್ಮ ಜೊತೆ ಇಟ್ಕೋಬೇಕು ಅಂತ ಇದ್ದೀರಾ ಅಂತ. ಯಾಕಂದ್ರೆ ಅದಾದ ಮೇಲೆ ನಿಮ್ಮ ಕಾರಣದಿಂದ ಅನಾಥ ಆಗಿರೋ ಗಣ ಪ್ರೇತ ಮತ್ತೆ ತ್ರಿಲೋಕಕ್ಕೆ ಅವರ ದೇವಾದಿದೇವ ಮಹಾದೇವ ಸಿಗ್ತಾರೆ. ಅಮ್ಮ, ಒಂದ್ ವೇಳೆ ನನ್ನ ಶಿವ ನಮ್ಮ ಮಾತನ್ನ ಕೇಳಿಸ್ಕೊಂಡ, ನಮ್ಮ ಮಾತಿಂದ ಅವನ ಮೇಲೆ ಕೆಟ್ಟ ಪರಿಣಾಮ ಆದ್ರೆ ಗೆಳತಿ, ಹಾ, ನೀವು ನನ್ನ ಅಮ್ಮನ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರಿ? ಅಂದ್ರೆ ನೀವು ನಮ್ಮ ಮಾತನ್ನ ಸಂಪೂರ್ಣವಾಗಿ ಕೇಳಿಸ್ಕೊಂಡಿಲ್ಲ. ಇವಾಗ ನಾನು ಏನು ಉತ್ತರ ಕೊಡೋದು ನಿಮ್ಗೆ? ಹೇಳಿ ಗೆಳತಿ, ಯಾವ್ದಾದ್ರೂ ಸಂಕಷ್ಟ ಎದುರಾಗಿದ್ಯಾ ನಿಮ್ಗೆ? ಇಲ್ಲ ಗೆಳೆಯ, ಯಾವ ಸಂಕಷ್ಟನೂ ಬಂದಿಲ್ಲ. ಮತ್ತೆ ನೀವು ಅಮ್ಮನ ಹತ್ರ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ರಿ?
ಅದು ನಿನ್ನ ಗೆಳತಿ ಕೈಲಾಸದ ಭೂತ ಪ್ರೇತ ಗಣಗಳ ಜೊತೆ ಹುಷಾರಾಗಿರೋದಕ್ಕೆ ಎಚ್ಚರಿಕೆ ಕೊಡ್ತಿದ್ರು ನನಗೆ. ಅವರಿಂದ ಭಯ ಪಡೋ ಯಾವ ಅಗತ್ಯನೂ ಇಲ್ಲ. ಇವರೆಲ್ಲ ತುಂಬಾ ಒಳ್ಳೆಯವರು ಮತ್ತೆ ಒಳ್ಳೆ ಮನ್ಸಿರೋರು ಅಮ್ಮ. ಅವರು ಯಾವತ್ತೂ ಯಾರಿಗೂ ಹಾನಿ ಮಾಡೋದಿಕ್ ಬಯಸೋದಿಲ್ಲ. ಗೆಳತಿ. ಹಾ ಗೆಳೆಯ. ಊಟ ತಟ್ಟೆ ನಿಮ್ ಕೈಯಲ್ಲೇ ಇದೆ. ಅಮ್ಮನ್ಗೆ ಊಟ ಮಾಡು ಅಂತ ಹೇಳಲ್ವಾ? ಅದು ಇವರಿನ್ನ ಊಟ ಮಾಡ್ಲಿಲ್ಲ ಗೆಳೆಯ. ನನಗೂಟ ಮಾಡ್ಸೋಕೆ ನಿನಗಿಷ್ಟು ಚಿಂತೆ ಇದೆ, ಮತ್ತೆ ನೀನಿನ್ನೂ ಯಾಕೆ ಊಟನೇ ಮಾಡಿಲ್ಲ? ನಿಮ್ಗೆ ಗೊತ್ತಿದ್ಯಲ್ವಾ ಅಮ್ಮ, ನೀವು ನಿಮ್ ಕೈಯಿಂದ ನನ್ಗೆ ಊಟ ಮಾಡಿಸ್ದೇ ಇದ್ರೆ ನನ್ಗೆ ಸಮಾಧಾನ ಆಗೋದಿಲ್ಲ ಅಂತ. ಅದಕ್ಕೆ ನಾನು ನನ್ನ ಊಟನೂ ತಗೊಂಡು ನಿಮ್ ಹತ್ರ ಬಂದೆ. ಬನ್ನಿ, ನಾವಿಬ್ರು ಒಟ್ಟಿಗೆ ಊಟ ಮಾಡೋಣ. ಗೆಳತಿ, ನೀವು ನಿಮ್ ಊಟನ ತಗೊಂಡು ಇಲ್ಲಿಗೆ ಬನ್ನಿ. ನೀವು ನಿಮ್ಮ ಅಮ್ಮನ ಜೊತೆ ಊಟ ಮಾಡಿ ಗೆಳೆಯ. ನಾನು ಆಮೇಲೆ ಊಟ ಮಾಡ್ತೀನಿ. ನನ್ನ ಅಮ್ಮ ಕೈಯಾರೆ ಮಾಡಿದ ಅಡ್ಗೆನ ತಿಂದು ಹೇಗನ್ನಿಸ್ತು? ಪ್ರಭು, ಇವತ್ತು ನಾವೆಲ್ಲ ಧನ್ಯರಾದ್ವಿ. ಪ್ರಭು, ಊಟ ಆದ್ಮೇಲೆ ಈ ಸಭೆ ಯಾಕೆ ಪ್ರಭು? ಇದಕ್ಕೇನಾದ್ರೂ ವಿಶೇಷವಾದ ಕಾರಣ ಇದೆಯಾ ಪ್ರಭು? ಹೌದು, ತುಂಬಾ ವಿಶೇಷವಾದ ಕಾರಣ ಇದೆ. ನೀವೆಲ್ಲ ಕೈಲಾಸವಾಸಿಗಳು, ನನ್ನ ಗೆಳತಿ ಮತ್ತೆ ಮಹಾದೇವನಿಗೆ ತುಂಬಾ ಆತ್ಮೀಯರು. ಇವತ್ತು ಈ ಸಭೆ ಕರೆಯೋದಿಕ್ಕೆ ಒಂದು ವಿಶೇಷ ಕಾರಣ ಇದೆ. ಆಜ್ಞೆ ಮಾಡಿ ಪ್ರಭು. ನಾನು ನನ್ನ ಗೆಳತಿಗೆ ಒಂದು ಮಾತು ಕೊಟ್ಟಿದ್ದೀನಿ. ನಾನು ಅವರನ್ನ ಅವ್ರ ಮಹಾದೇವನ ಹತ್ರ ಸೇರಿಸ್ತೀನಿ ಅಂತ. ಆದ್ರೆ ನನ್ಗೆ ನಿಮ್ ಪ್ರೀತಿಯ ಮಹಾದೇವನ ಬಗ್ಗೆ ಏನೂ ಗೊತ್ತಿಲ್ಲ. ಅವ್ರನ್ನ ನಾನು ನೋಡೇ ಇಲ್ಲ. ನೀವೆಲ್ಲ ನನ್ಗೆ ಮಹಾದೇವನ ತಿಳ್ಕೊಳ್ಳೋದಿಕ್ಕೆ ಮತ್ತೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಹಾಯ ಮಾಡ್ತೀರಾ? ಖಂಡಿತ ಪ್ರಭು. ಹೌದು ಪ್ರಭು, ನೀವು ಏನ್ ತಿಳ್ಕೋಬೇಕು? ನನ್ಗೆ ವಿಸ್ತಾರವಾಗಿ ಹೇಳಿ, ಹೇಗಿದ್ರು ಮಹಾದೇವ ಮತ್ತೆ ನನ್ನ ಗೆಳತಿಯ ಜೀವನ ಮತ್ತೆ ಕೈಲಾಸದ ಜೀವನ? ಹೋಲಿಕೆನೆ ಇಲ್ಲದೆ ಇರೋ ಅತಿ ಸುಂದರವಾದ ಜೀವನ ಆಗಿತ್ತು ಅವರಿಬ್ಬರದು. ನಮ್ಮ ಕೈಲಾಸದಲ್ಲಿ ಬೆಳಗಾಗ್ತಿದ್ದ ಹಾಗೆ ನಾವೆಲ್ಲ ಮಾತೆ ಮತ್ತು ಪ್ರಭುಗಳಿಗೋಸ್ಕರ ಹೂವು ಮತ್ತೆ ಬಿಲ್ಪತ್ರ ತಗೊಂಡು ಕೈಲಾಸಕ್ಕೆ ಹೋಗ್ತಾ ಇದ್ವಿ.
ಕಣ್ತೆರೆದು ನೋಡಿದಾಗ ಸೂರ್ಯದೇವ ಉದಯವಾಗ್ತಿದ್ದ.